ಫ್ರೆಂಡ್ಸ್, ಕಳೆದ 20 ದಿವಸದ ಮೊದಲು ಅರಿವೆ ಸೊಪ್ಪಿನ ಬೀಜವನ್ನು ಹಾಕಿದ್ದೆವು. ಇವಾಗ ಇದು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ನಾವೀಗ ಇದನ್ನು ತೆಗಿತಾ ಇದ್ದೇವೆ. ಇದಕ್ಕೆ ಬೇಗನೆ ಹುಳ ಹಿಡಿಯುತ್ತೆ. ಈಗಲೇ ಹುಳ ಹಿಡಿಯಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಈಗಲೇ. ನೋಡಿ ಫ್ರೆಂಡ್ಸ್, ಈ ಥರ ಒಂದೊಂದಾಗಿ ನಾವು ತೆಗಿಬೇಕು. ದೊಡ್ಡದಿರೋದು ಮಾತ್ರ ತೆಗೆಯುವುದು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಮಾಡಿ ಬೇಲಿ ಕಟ್ಟಿದ್ದೇವೆ. ಇದು ಪ್ಲಾಸ್ಟಿಕ್ ಗೋಣಿಯನ್ನು ಕಟ್ ಮಾಡಿ ಈ ಥರ ಬೇಲಿ ಕಟ್ಟಿದ್ದೇವೆ. ಈ ಥರ ಕಟ್ಟದಿದ್ದರೆ ಅರಿವೆ ಸೊಪ್ಪು ಬೆಳೀಲಿಕ್ಕೆ ಬಿಡುವುದಿಲ್ಲ. ಪ್ರಾಣಿ ಬಂದು ತಿಂದು ಮುಗಿಸ್ತದೆ. ಇದು ಕಟ್ಟಿದ ಕಾರಣ ಮಾತ್ರ ಅರಿವೆ ಸೊಪ್ಪು ಆಯಿತು, ಇಲ್ಲದ್ರೆ ಪ್ರಾಣಿ ಬಂದು ತಿಂದು ಮುಗಿಸ್ತದೆ. ಆದ ಕಾರಣ ಈ ಥರ ನಾವು ಬೇಲಿಯನ್ನು ಮಾಡೋದು. ಸೇಲ್ ಮಾಡಬೇಕಿದ್ರೆ ನಾವು ಇದರ ಬುಡವನ್ನು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ತುಂಬ ಮಣ್ಣೆಲ್ಲ ಇದೆಯಲ್ಲ, ಇದನ್ನು ಚೆನ್ನಾಗಿ ತೊಳಿಬೇಕೀಗ. ಈ ಥರ ಮಾಡಿ ಬುಡದಲ್ಲಿರೋ ಮಣ್ಣನ್ನೆಲ್ಲ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈಗ ಬುಡದಲ್ಲಿರೋ ಮಣ್ಣೆಲ್ಲ ತೆಗೆದಾಯಿತು. ಈಗ ನಾವು ಇಡೀ ಅರಿವೆ ಸೊಪ್ಪನ್ನು ನಾವು ತೊಳಿತಾ ಇದ್ದೇವೆ. ಈ ಥರ ಮಾಡಿ ತೊಳೆದ್ರೆ ಸಾಕಾಗುತ್ತೆ. ಹಗ್ಗ ಇದರಿಂದ ಸಣ್ಣ ಸಣ್ಣ ಪೀಸನ್ನು ಮಾಡಿ ಈ ಥರ ಮಾಡಿ ನಾವು ಕಟ್ತಾ ಇದ್ದೇವೆ. ಇದರ ಬುಡವನ್ನೆಲ್ಲ ಒಂದೇ ರೀತಿ ಇಟ್ಟು ನಾವು ಈ ಥರ ಹಿಡ್ಕೊಳ್ಬೇಕು. ಇದರ ಬುಡ ಎಲ್ಲ ಒಂದೇ ರೀತಿ ಬರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬೇರು ಉದ್ದ ಉದ್ದ ಇದೆ. ಇದನ್ನು ನಾವು ಒಂದೇ ಲೆಕ್ಕವಾಗಿ ಕಟ್ ಮಾಡಬೇಕು. ಈ ಥರ ಮಾಡಿ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅರಿವೆ ಸೊಪ್ಪನ್ನು ಕಟ್ಟಿ ಆಯಿತು. ನಾವು ಒಂದು ಅಂದಾಜಿಗೆ ಇಷ್ಟನ್ನು ಇಟ್ಟು ಒಂದು ಕಟ್ಟವನ್ನು ಮಾಡೋದು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಫ್ರೆಂಡ್ಸ್, ಅರಿವೆ ಸೊಪ್ಪನ್ನು ತೆಗೆದು ಕ್ಲೀನ್ ಮಾಡಿ ಕಟ್ಟಿ ಅಂಗಡಿಗೆ ಕೊಂಡೋಗಿ ಆಯಿತು. ಈಗ ಸ್ವಲ್ಪ ಅರಿವೆ ಸೊಪ್ಪಿನಿಂದ ನಾನು ಮಧ್ಯಾಹ್ನಕ್ಕೆ ಇವತ್ತು ಪಲ್ಯ ಮಾಡಬೇಕು ಅಂತಿದ್ದೀನಿ. ನಾನೀಗ ಅದರ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ನೋಡ್ಕೊಳ್ಳಿ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ. ಅದೇ ರೀತಿ ಫ್ರೆಂಡ್ಸ್, ನನ್ನ ವಿಡಿಯೋ ನೀವು ನೋಡೋದು ಫಸ್ಟ್ ಟೈಮ್ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನೀಗ ಅರಿವೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೀನಿ. ನಾನು ಇಷ್ಟು ಅರಿವೆ ಸೊಪ್ಪನ್ನು ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದೇ ರೀತಿ ಪಲ್ಯ ಮಾಡಲು ಒಂದು ಈರುಳ್ಳಿ, 2 ಕಾಯಿಮೆಣಸು, ಒಂದು ಸ್ವಲ್ಪ ಶುಂಠಿ ತುಂಡು ಹಾಗೂ ಒಂದು 6-7 ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ತೊಗೊಂಡಿದ್ದೀನಿ.
ಅದೇ ರೀತಿ ಫ್ರೆಂಡ್ಸ್, ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸಾಕು, ಸ್ವಲ್ಪ ಅರಿವೆ ಸೊಪ್ಪು ಇರುವ ಕಾರಣ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ತೊಗೊಂಡಿದ್ದೀನಿ. ಕಾಯಿ ತುರಿಯನ್ನು ಹಾಕುವಾಗ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಲ್ಯಕ್ಕೆ ಹಾಕಬೇಕು. ಆಗ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನಾವೀಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಯಿತು, ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ಶುಂಠಿ, ಇದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಅರಿವೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತುಂಬ ಸುಲಭವಾಗಿ ಬೇಗನೆ ಆಗುವ ಪಲ್ಯ ಅಂದರೆ ಅರಿವೆ ಸೊಪ್ಪಿನ ಪಲ್ಯ. ಇದು ಬೇಗನೆ ಬೇಯುತ್ತೆ ಕೂಡ, ತುಂಬ ಟೇಸ್ಟು ಕೂಡ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಯಾವುದೇ ಸೊಪ್ಪಾದರೂ ಸರಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ 1/4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ ಇದಕ್ಕೆ. ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಈಗ ಇದು ಬೇಯ್ತಾ ಬಂತು. ಈ ಟೈಮಲ್ಲಿ ನಾವು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೋಬೇಕು. ನಾನು ಈ ಕಾಯಿ ತುರಿಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿವೆ ಸೊಪ್ಪಿನ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ರುಚಿಯಾದ ಅರಿವೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.